ಇಟ್ಟಿಗೆಯವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕಲೆಯೊಂದಿಗೆ ಬದುಕನ್ನ ಸಾಗಿಸ್ತಾ ಇರೋರು ನೀವು. ಒಬ್ಬ ವ್ಯಕ್ತಿಯಲ್ಲಿ ಈ ಕಲೆಯಿಂದ ತೊಡಗಿಸಿಕೊಳ್ಳೋದ್ರಿಂದ ಏನು ಬೆಳವಣಿಗೆಗಳಾಗತ್ತೆ, ಏನು ಪ್ರಭಾವ ಆಗುತ್ತೆ, ನಿಮ್ಮ ಮಾತುಗಳಲ್ಲೇ ಕೇಳೋಣ ಅಂತ. ಕಲೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಒಂದು ಜೀವನಕ್ಕೆ ಒಂದು ಹೊಸ ರೂಪನೇ ಬಂದಂಗಾಗುತ್ತೆ. ಒಂದು ಸಂತೋಷಮಯವಾದ ಜೀವನ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಆಯ್ತು, ಆಫೀಸ್ಗೆ ಹೋದೆ, ಬಂದೆ, ಮಕ್ಕಳು ಅಂಡ್ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅಂತ ಹೀಗೆ ಜೀವನ ಕಳೆದು ಹೋಗ್ಬಿಡುತ್ತೆ. ಆದರೆ ಇದರಲ್ಲಿ ಕಲೆಯಲ್ಲಿ ಒಂದು ಜೀವನನ ತೊಡಗಿಸ್ಕೊಂಡ್ಬಿಟ್ರೆ, ಕಲೆ ಮತ್ತು ಜೀವನ ಒಟ್ಟೊಟ್ಟಿಗೆ ನಡೀತಾ ಇತ್ತು ಅಂದ್ರೆ ರೆಗ್ಯುಲರ್ ಲೈಫ್ ಕೂಡ, ಆಗ ಒಂದು ಹೂವಿಗೆ ಒಂದು ಪರಿಮಳ ಬಂದಂಗೆ. ತುಂಬಾ ಸೊಗಸಾಗಿ ಹೂವಿಗೆ ಒಂದು ಪರಿಮಳ ಇದ್ದಂತೆ ಈ ಕಲೆ ಅನ್ನುವಂಥದ್ದು ಅಂತ. ಈ ಕಲಾ ಪ್ರಕಾರದಲ್ಲಿ ತಾವು 3 ವಿಚಾರಗಳಲ್ಲಿ ತೊಡಗಿಸಿಕೊಂಡಿದ್ರಿ. ಒಂದು ನಾಟಕಗಳ ರಚನೆ, ಮತ್ತೊಂದು ನೃತ್ಯ, ಮತ್ತೊಂದು ವೀಣಾವಾದನ. ಮೊದಲನೇದಾಗಿ ನಾಟಕಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಬಿಂಬಿತವಾಗಿ ಆಧಾರವಾಗಿಟ್ಕೊಂಡು ಅಟ್ ದಿ ಡಾನ್ ಅಂತ 3 ಸಂಪುಟಗಳನ್ನ ತಂದ್ರಿ. ಅಂದ್ರೆ ಈ ಕೃತಿಯನ್ನ ರಚನೆ ಮಾಡಬೇಕಂತ ಯಾವ ಸಂದರ್ಭದಲ್ಲಿ ಅನ್ನಿಸ್ತು, ಯಾಕೆ ಅನ್ನಿಸ್ತು? ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಬಹಳ ಚೆನ್ನಾಗಿ ಮಾಡ್ಕೊಂಡಿದೀವಿ. ಅದು ಫಸ್ಟ್ ಗ್ರೀನ್ ಟೆಂಪಲ್. ಅದರಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಉಮಾ ಇಟ್ಟಿಗೆಯವರೇ ನೀವೇನಾದ್ರೂ ಒಂದು ಕಾರ್ಯಕ್ರಮ ರಚಿಸಿ ಅಂತ ಅಷ್ಟೇ ಹೇಳಿದ್ದು. ನಾನು ಯೋಚಿಸಿದೆ, ಭಾಷಣ ಮಾಡ್ತೀನಿ ಶಿವರಾತ್ರಿ ಬಗ್ಗೆ ಅಂದ್ರೆ ಜನ ಬರೋದಿಲ್ಲ, ಬರೀ ಮಾತಾಡ್ತಾ ಕುಳಿತುಕೊಳ್ತಾರೆ. ಈಗ ಹೇಗ್ ಮಾಡೋದು ಅಂತ ಯೋಚಿಸಿದಾಗ, ಈ ಕಮ್ಯುನಿಟಿ ಮಕ್ಕಳನ್ನೇ ಇನ್ವಾಲ್ವ್ ಮಾಡೋಣ. ಮಕ್ಕಳೆಲ್ಲರೂ ಸೇರ್ಕೊಳ್ತು ಅಂದ್ರೆ ಪೇರೆಂಟ್ಸ್ ಬರ್ತಾರೆ, ಪೇರೆಂಟ್ಸ್ ಬಂತು ಅಂದ್ರೆ ಅವ್ರ ಪೇರೆಂಟ್ಸ್ ಬರ್ತಾರೆ, ಮತ್ತು ಮೀಡಿಯಾ ಕವರೇಜ್ ಸಿಕ್ತು ಅಂದ್ರೆ ಚೆನ್ನಾಗಿ ಹಾಲ್ ತುಂಬುತ್ತೆ ಅನ್ನೋ ಒಂದು ಅಭಿಪ್ರಾಯದಿಂದ, ಮತ್ತು ಅಷ್ಟು ಜನಗಳ ಮುಂದೆ ಒಂದು ನಾಟಕದ ಮೂಲಕ ಒಂದು ಭಾರತೀಯ ಪರಂಪರೆಯ ಬಗ್ಗೆ ಒಂದು ಏನಾದ್ರೂ ತೋರಿಸಬಹುದು ಅನ್ನೋ ಒಂದು ಉದ್ದೇಶದಿಂದ ಶುರುವಾಗಿದ್ದ ಕಾರ್ಯಕ್ರಮ. ನಿಮ್ಮ ಕೆಲವು ನಾಟಕಗಳ ಬಗ್ಗೆ ಕೊಂಚ ಮಾತಾಡೋಣ. ಬೇಡ್ರ ಕಣ್ಣಪ್ಪ ಕಥೆಯನ್ನ ಆರಿಸ್ಕೊಂಡ್ರಿ, ನಾಟಕ ರೂಪಾಂತರ ಮಾಡಿದ್ರಿ. ಹೇಗಿತ್ತು ಪ್ರತಿಕ್ರಿಯೆ? ಅದು ಬಹಳ ಚೆನ್ನಾಗಿ ಬಂತು. ನನಗಿನ್ನೂ ಅದು ಕೊನೆ ಸೀನ್ ಜ್ಞಾಪಕ ಇದೆ. ಕಣ್ಣಪ್ಪ ತನ್ನ ಕಣ್ಣನ್ನು ತೆಗೆದ್ಬಿಟ್ಟು ಶಿವನ ಮೇಲೆ ಕಾಲಿಟ್ಟಾಗ ಜನ ಹೋ ಅನ್ನೋ ಒಂದು ಭಾವನೆ ಬಂತು. ಆಗ ನಂಗೊಂದು ರೀತಿಯ ಸಂತೋಷ ಆಯ್ತು. ಅಂದ್ರೆ ದೇವರು ಒಂದು ಇದು ಅಂದ್ರೆ ಭಕ್ತಿ ಇದೆಯಲ್ಲ, ಫೇತ್ ಅನ್ನೋದು ಇಂಪಾರ್ಟೆಂಟ್ ನೋಡಿ, ಡಿವೋಷನ್. ಸೊ ಜನಗಳಲ್ಲಿ, ಮಕ್ಕಳಲ್ಲಿ ಅದಿದೆ ಅಂತ ಸಂತೋಷ ಆಯ್ತು. ಮತ್ತು ಕೊನೆಗೆ ದೇವರ ಅಪಿಯರ್ ಆಗಿ ಹೇಳೋದು, ನೀವು ಯಾವ ರೀತಿಯಲ್ಲಿ ಪೂಜೆ ಮಾಡ್ತೀರಿ ಅನ್ನೋದಕ್ಕಿಂತಲೂ ಯಾವ ಒಂದು ಮನಸ್ಸಿನಲ್ಲಿ ಅಭಿಪ್ರಾಯ ಇಟ್ಕೊಂಡು ಮಾಡಿದ್ರಿ ಅನ್ನೋದು ನನಗೆ ಬಹಳ ಇಂಪಾರ್ಟೆಂಟು. ನಿಮ್ ಒಳಗಿಂದ ಬರೋ ಭಕ್ತಿ ನನ್ಗೆ ಅರ್ಪಿತವಾಗತ್ತೆ ಅಂತ ಹೇಳಿದಾಗ ಜನ ಅನ್ನೋ ಒಂದು ಪ್ರತಿಕ್ರಿಯೆ ಬಂತು. ಸೊ ಅದು ಸಂತೋಷ ಆಯ್ತು ನನಗೆ. ಆ ಪಾಯಿಂಟ್ ಅವ್ರಿಗೆ ತಲುಪಿಸ್ತಲ್ಲ ಅಂತ ನಂಗೆ ಸಂತೋಷ ಆಯ್ತು. ಕನಕನ ಕಿಂಡಿಯ ಕುರಿತಾದದ್ದು ಮತ್ತೆ ಭಕ್ತಿಯ ಭಾವನೆಗಳನ್ನ ಮೂಡಿಸೋದಕ್ಕೆ ಆ ನಾಟಕದಲ್ಲಿ ಯಾವ ರೀತಿ ಸಾಧ್ಯ ಆಯ್ತು? ಅದು ಜನಕ್ಕೆ ಒಂದು ಐಡಿಯಾ ಬಂತು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ವಿಷ್ಣು ಅರ್ಚನೆ ಬಹಳ ಕಮ್ಮಿ ಇತ್ತು. ಆಗ ಮಾಧವಾಚಾರ್ಯರು ಹೇಗೆ ಕೃಷ್ಣನ ಕರ್ಕೊಂಡ್ಬಂದು ಉಡುಪಿನಲ್ಲಿ ಸ್ಥಾಪನೆ ಆಗಿ, ಕೊನೆಗೆ ನಂತರ ಉಡುಪಿ ಕೃಷ್ಣ ಕನಕದಾಸರಿಗೆ ಹೇಗೆ ತಿರುಕೊಂಡ ಅಂತ ಮಾಹಿತಿ ಇದೆ ನೋಡಿ. ಮತ್ತು ಇವತ್ತಿಗೂ ಕೂಡ ಕನಕನ ಕಿಂಡಿಯಿಂದಾನೇ ಜನ ಹೋಗಿ ಅಲ್ಲಿಂದ ಸ್ವಾಮಿ ದರ್ಶನ ಮಾಡಿ ನಂತರ ಸುತ್ತ ಹಾಕೊಂಡು ದೇವಸ್ಥಾನದ ಒಳಗಡೆ ಬರೋದು. ಅದನ್ನ ಹೇಳಿದಾಗ ಐ ಸಿ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಫ್ಯಾಸಿನೇಟಿಂಗ್ ಅನ್ಬಿಟ್ಟು, ಹೇಗೆ ಜನ ಒಂದು ಉನ್ನತವಾದ ಒಂದು ಐಡಿಯಾ ತೆಗೆದುಕೊಂಡು ಅದನ್ನ ನಮ್ಮ ಜನ ಹೇಗೆ ಅದನ್ನ ಬೇರೆ ಬೇರೆ ತಪ್ಪು ಭಾವನೆಗಳನ್ನು ಮೂಡಿಸಿ ಸ್ವಚ್ಛವಾಗಿರೋದನ್ನ ಏನೇನೋ ಮಲಿನ ಮಾಡಿ ತಂದ್ಬಿಟ್ಟು ಹೇಗೆ ಮಾಡಾಗೋಗಿದೆ, ಅದನ್ನ ಹೇಗೆ ಭಕ್ತಿ ಭಾವ, ಸರೆಂಡರ್ ಇಸ್ ಅ ಕೀ ಹಿಯರ್. ಆ ಸರೆಂಡರ್ ನಲ್ಲಿ ಹೇಗೆ ದೇವ್ರನ್ನ ಒಲಿಸ್ಕೊಳ್ಬಹುದು ಅನ್ನೋದನ್ನ ಈ ಕನಕನ ಅರ್ಪಣಾ ಭಾವ ಅದು ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋಂಥದ್ದನ್ನ, ಅಂದ್ರೆ ಇಲ್ಲೆಲ್ಲ ಒಂದು ಕಡೆ ಈ ಅರ್ಪಣಾ ಭಾವ ಇದರಿಂದ ನಾವು ತಗೊಂಡು ನಾವು ಯಾವುದೇ ಕೆಲಸ ಮಾಡ್ಲಿ ಅದರೊಳಗಡೆ ಅರ್ಪಣಾ ಭಾವ ಇದ್ರೆ ಸಾಧನೆ ಸುಲಭ ಅಂತ ಅನ್ಸುತ್ತೆ. ಹೌದು ಹೌದು. ಯಾಕೆಂದ್ರೆ ಆಗ ಭಾರ, ರೆಸ್ಪಾನ್ಸಿಬಿಲಿಟಿ ನಮ್ ಕೈನಲ್ಲಿ ಇರಲ್ಲ, ಅದು ನಿಂದೆ ಅಂತ ಬಿಟ್ಬಿಡ್ತೀವಿ. ಆಗ ಒಂಥರ ವೇಟ್ ಲಿಫ್ಟ್ ಆಗ್ಬಿಡುತ್ತೆ. ಆಗ ಓನ್ಲಿ ಕರ್ಮ ಸಾಧನೆ ಅಷ್ಟೇ ಆಗ್ಬಿಡುತ್ತೆ ನಮ್ದು. ಓನ್ಲಿ ಡ್ಯೂಟಿ, ಓಕೆ ವಾಟ್ ನೆಕ್ಸ್ಟ್. ಆಗ ಏನೇ ಆಗ್ಲಿ, ಇಟ್ ಈಸ್ ಗುಡ್ ಅಂಡ್ ಬ್ಯಾಡ್, ಇಟ್ ಸರೆಂಡರ್ ಟು ಯು, ಫಿನಿಶ್ಡ್. ಅಂದ್ರೆ ಈ ತರದ ಕಥೆಗಳಿಂದ ನಾವು ಕೆಲವೊಂದು ಅಂಶಗಳನ್ನ ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಸಂದೇಶ ಇದೆ ಇಲ್ಲಿ. ಖಂಡಿತ. ಈ ಗಂಗಾ ಅಂಡ್ ದಿ ಕಾಬ್ಲರ್ ಕಥೆನಲ್ಲಿ ಏನ್ ಹೇಳಕ್ ಹೊರಟಿದ್ದೀರಿ? ತುಂಬಾ ಟಚಿ ಅದು. ಅದ್ರ ಕಥೆ ಪ್ರಕಾರ
ಒಬ್ಬ ಸನ್ಯಾಸಿ ಅವ್ರಿವರಿಂದ ದುಡ್ಡನ್ನು ಕಲೆಕ್ಟ್ ಮಾಡಿಬಿಟ್ಟು ಒಂದು ಚಪ್ಪಲಿ ಮಾಡಿಸ್ಕೊಂಡು ಗಂಗೆ ನೋಡ್ಬೇಕು ಅಂತ ಹೋಗ್ತಾನೆ. ಹರಿದ್ವಾರದವರೆಗೂ ನಡ್ಕೊಂಡು ಬರ್ತಾನೆ ಸನ್ಯಾಸಿ. ಆದ್ರೆ ಹತ್ರ ಬಂದಾಗ ಚಪ್ಪಲಿ ಕಿತ್ತು ಹೋಗ್ಬಿಡುತ್ತೆ. ಅಲ್ಲಿ ಒಬ್ಬ ಚಮ್ಮಾರ ಕುಳ್ತಿರ್ತಾನೆ. ಸೊ ಆ ಚಮ್ಮಾರನ ಹತ್ರ ಹೋಗಿ, ನೋಡಪ್ಪ ದುಡ್ಡಿಲ್ಲ, ನೀನ್ ಚಪ್ಪಲಿ ಹೊಲ್ಕೊಡ್ತೀಯ ಅಂತ ಕೇಳ್ತಾನೆ. ಖಂಡಿತ ಅಂದ್ಬಿಟ್ಟು ಕೊಟ್ಬಿಟ್ಟು, ನಿಮ್ದೆಲ್ಲ ಪೂಜೆ ಆದ್ಮೇಲೆ ನೋಡಿ, ಇದು ನಂದು ಥಾಲಿನಲ್ಲಿ ಎಲ್ಲ ಗೋಲ್ಡ್ ಕಾಯಿನ್ಸ್ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ನೀವು ಗಂಗೆಗೆ ಇಟ್ಬಿಡಿ ಅಂತ ಚಮ್ಮಾರ ಹೇಳ್ತಾನೆ. ಅದಕ್ಕೆ ಏನಂತ ಅಂದ್ಬಿಟ್ಟು ಸನ್ಯಾಸಿ ಒಪ್ಕೊಳ್ತಾನೆ. ಎಲ್ಲ ಕಾರ್ಯವಿಧಿಗಳನ್ನು ಮುಗಿಸಾದ್ಮೇಲೆ ಆ ಗೋಲ್ಡ್ ಕಾಯಿನ್ದು ಬ್ಯಾಗ್ ಅನ್ನು ಹಾಕಿದಾಗ ಒಂದು ಕೈ ಮೇಲ್ ಬರುತ್ತೆ. ಗಂಗೆ ಕೈ ಬಂದ್ಬಿಟ್ಟು, ತಗೋ ನನ್ನ ಭಕ್ತ ಅವನು ಕೊಟ್ಬಿಡು ಅಂತ ಕಂಕಣ ತೆಗೆದು ದೇವಿ ಸನ್ಯಾಸಿ ಕೊಟ್ಬಿಡ್ತಾಳೆ. ಆಗ ಸನ್ಯಾಸಿಗೆ ಕೈಗೆ ಯಾವಾಗ ಒಂದು ಕಂಕಣ ಬರುತ್ತೆ, ಅದು ಒಂಥರ ಏನೇನೋ ಐಡಿಯಾಸ್ ಬರುತ್ತೆ. ಪಾಪ ಚಮ್ಮಾರನ್ಗೆ ಇದ್ರ ಬೆಲೆ ಏನ್ ಗೊತ್ತಿದೆ, ನಾನು ರಾಜನಿಗೆ ತೆಗೆದುಕೊಂಡು ಹೋಗ್ಕೊಡ್ತು ಅಂದ್ರೆ ನಾನು ಬಡತನ ನೀಗ್ಬಿಡುತ್ತೆ ಅಂದ್ಬಿಟ್ಟು ಕಾಶಿರಾಜನ ಹತ್ರ ಹೋಗ್ತಾನೆ. ಕಾಶಿರಾಜ ಏನ್ ಮಾಡ್ತಾನೆ, ತನ್ನ ರಾಣಿ ಕೊಡ್ತಾನೆ. ರಾಣಿ ಏನ್ ಹೇಳ್ತಾಳೆ, ಒಂದ್ ಕಂಕಣ ತಗೊಂಡು ನಾನು ಏನ್ ಮಾಡ್ಲಿ, ಇದು ಇಂಥ ಕಂಕಣ ನನ್ನ ಪ್ರಪಂಚದಲ್ಲಿ ಇಲ್ಲೆಲ್ಲೂ ಇಲ್ಲ, ನನಗೆ ಮ್ಯಾಚಿಂಗ್ ಕಂಕಣ ತಂದ್ಕೊಡು ಅಂತ ಹೇಳ್ತಾಳೆ. ಇಂದೇ 48 ಗಂಟೆಗಳಲ್ಲಿ ನೀನು ತಂದ್ಕೊಡದೆ ಇದ್ರೆ ನಿನ್ನ ಶಿರಶ್ಛೇದನವಾಗುತ್ತೆ. ಆಗ ಸನ್ಯಾಸಿಗೆ ಜೀವ ಹೇಗಿದ್ರು ಹೋಗುತ್ತೆ ಅಂದ್ಬಿಟ್ಟು ಆ ಕಾಬ್ಲರ್ ಹತ್ರ ಬಂದು ಕ್ಷಮಾಪಣೆನಾದ್ರೂ ಕೇಳೋಣ ಅಂತ ಬಂದು ನಡೆದಿದ್ದೆಲ್ಲ ಹೇಳಿದಾಗ, ಆಗ ಕಾಬ್ಲರ್ ನಕ್ಬಿಟ್ಟು, ಆ ಮಡಿಕೆ ಇರುತ್ತೆ ನೋಡಿ, ಆ ಮಡಿಕೆನಲ್ಲಿ ಎಲ್ಲಾರ ನೀರ್ ಕಲೆಕ್ಟ್ ಆಗಿರುತ್ತೆ, ಎಲ್ಲಾ ಚಪ್ಪಲಿಗಳದ ಕ್ಲೀನ್ ಮಾಡಿದ ನೀರು, ಅದರಿಂದ ಕೈ ಹಾಕಿ ಮ್ಯಾಚಿಂಗ್ ಕಂಕಣ ತೆಗೆದುಕೊಡ್ತಾನೆ. ಆಗ ಸನ್ಯಾಸಿ ಗೊತ್ತಾಗುತ್ತೆ, ಈ ಕಾಬ್ಲರ್ ಎಲ್ಲೂ ಹೊರಗಡೆ ಹೋಗ್ಬೇಕಾಗಿರ್ಲಿಲ್ಲ, ಗಂಗೆ ಹತ್ರನೇ ಇದ್ಲು. ಆದ್ರೆ ಅವನು ಏನಾದ್ರು ಒಂದು ದಿನ ಸಮರ್ಪಣೆಗೆ ಹೋಯ್ತು ಅಂದ್ರೆ ಇಡೀ ದಿನ ಅವನ ಫ್ಯಾಮಿಲಿ ಹಸುವಿನಿಂದ ಬಳಲ್ಬೇಕಾಗಿತ್ತು. ಯಾಕೆಂದ್ರೆ ಬೆಳಗಿಂದ ಸಂಜೆವರೆಗೂ ದುಡ್ದು ಆ ದುಡ್ಡಿನಿಂದ ಅವನು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಹೆಂಡತಿ ಕೊಟ್ರೆ ಅವಳು ಫೀಡ್ ಮಾಡೋಳು ಫ್ಯಾಮಿಲಿಗೆ. ಈ ತರಹ ಒಂದು ಸನ್ನಿವೇಶ, ಕಾಯಕವೇ ಕೈಲಾಸ ಅನ್ನೋದನ್ನ ಇದ್ರಲ್ಲಿ ತೋರಿಸುತ್ತೆ. ಮತ್ತು ಅದರಲ್ಲಿ ಅವನು ಮುಕ್ತಿ ಕಂಡ್ಕೊಂಡ, ಅದರಲ್ಲಿ ದೇವಿ ಕಂಡ್ಕೊಂಡ ಅಂತ.